ಜೀವವೈವಿಧ್ಯತೆಯ ಎರಡನೇ ಅವಧಿಯ ನಿರೀಕ್ಷೆಯಲ್ಲಿರ್ತಕ್ಕಂಥ ನನ್ನೆಲ್ಲ 9ನೇ ತರಗತಿಯ ಮಕ್ಕಳಿಗೆ ಸ್ವಾಗತವನ್ನು ಕೋರ್ತಾ, ನಾವು ಈಗಾಗಲೇ ಇಂದಿನ ತರಗತಿನಲ್ಲಿ ವರ್ಗೀಕರಣ, ವಿಕಾಸ, ಮೊನೆರ ಸಾಮ್ರಾಜ್ಯ, ಪ್ರೋಟಿಸ್ಟ್ ಸಾಮ್ರಾಜ್ಯ ಮತ್ತು ಶಿಲೀಂಧ್ರಗಳ ಬಗ್ಗೆ ತಿಳ್ಕೊಂಡಿದ್ದೋ ಮಕ್ಕಳೇ. ಈಗ ನೀವು ಪೆನ್ನು ಮತ್ತು ನೋಟ್ ಪುಸ್ತಕವನ್ನು ಹಿಡ್ಕೊಂಡು ರೆಡಿ ಇದ್ದರೆ, ಇಂದಿನ ತರಗತಿನಲ್ಲಿ ನಾನು ನಿಮಗೆ ಸಸ್ಯ ಸಾಮ್ರಾಜ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಸಸ್ಯ ಸಾಮ್ರಾಜ್ಯ 5 ವರ್ಗದ ಸಸ್ಯಗಳನ್ನು ಒಳಗೊಂಡಿದೆ. ಟ್ಯಾಲೋಫೈಟ, ಆವಾಸ್ಯ ಸಸ್ಯಗಳು, ಪುಚ್ಚ ಸಸ್ಯಗಳು, ಅನಾವೃತ ಬೀಜ ಸಸ್ಯಗಳು ಮತ್ತು ಆವೃತ ಬೀಜ ಸಸ್ಯಗಳು ಅಂತಕ್ಕಂಥದ್ದು. ಇಂದಿನ ತರಗತಿನಲ್ಲಿ ನಾವು ಸಸ್ಯ ಸಾಮ್ರಾಜ್ಯದ ಗುಣಲಕ್ಷಣಗಳು ಏನು ಅಂತಕ್ಕಂಥದ್ದನ್ನು ಸ್ವಲ್ಪ ನೋಡೋಣ. ಸಸ್ಯ ಸಾಮ್ರಾಜ್ಯದಲ್ಲಿ ಬರ್ತಾ ಇರ್ತಕ್ಕಂಥ ಎಲ್ಲ ಜೀವಿಗಳು ತಮ್ಮ ಜೀವಕೋಶಗಳಲ್ಲಿ ಕೋಶ ಭಿತ್ತಿಯನ್ನು ಹೊಂದಿರತಕ್ಕಂಥ ಮತ್ತು ಯೂಕ್ಯಾರಿಯೋಟಿಕ್ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥ ಬಹುಕೋಶೀಯ ಜೀವಿಗಳಾಗಿರ್ತವೆ. ಯೂಕ್ಯಾರಿಯೋಟಿಕ್ ಅಂತಂದರೆ ನೀವು ಈಗಾಗಲೇ ಕಳೆದ ತರಗತಿನಲ್ಲಿ ಅರ್ಥ ಮಾಡ್ಕೊಂಡಿರೋ ಥರ ತಮ್ಮ ಜೀವಕೋಶದಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕೋಶ ಕೇಂದ್ರವನ್ನು ಹೊಂದಿರತಕ್ಕಂಥ ಮತ್ತು ಬಹುಕೋಶೀಯ ಅನೇಕ ಜೀವಕೋಶಗಳನ್ನು ಹೊಂದಿರತಕ್ಕಂಥ ಜೀವಿಗಳು ಸಸ್ಯ ಸಾಮ್ರಾಜ್ಯದಲ್ಲಿ ಬರ್ತವೆ. ಸಸ್ಯ ಸಾಮ್ರಾಜ್ಯದ ಜೀವಿಗಳು ಸ್ವಪೋಷಕ ಜೀವಿಗಳಾಗಿದ್ದು, ವಾತಾವರಣದಲ್ಲಿರ್ತಕ್ಕಂಥ ನೀರು ಮತ್ತು ಇಂಗಾಲದ ಡೈಆಕ್ಸೈಡನ್ನು ಬಳಸ್ಕೊಂಡು ಕ್ಲೋರೋಫಿಲ್ ಮತ್ತು ಬೆಳಕಿನ ಸಹಾಯದೊಂದಿಗೆ ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ಜೀವಿಗಳನ್ನು ನಾವು ಸ್ವಪೋಷಕಗಳು ಅಂತ ಕರಿತೀವಿ. ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ತಾ ಇರ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ದ್ಯುತಿಸಂಶ್ಲೇಷಣ ಕ್ರಿಯೆ ಅಂತ ಕರಿತೀವಿ. ಹಾಗಾದರೆ ಮಕ್ಕಳ, ಸಸ್ಯಗಳು ದ್ಯುತಿಸಂಶ್ಲೇಷಣೆ ಕ್ರಿಯೆಯನ್ನು ಯಾವ ರೀತಿ ನಡೆಸ್ತವೆ ಅಂತಕ್ಕಂಥದ್ದನ್ನು ಒಂದು ಸಣ್ಣ ವಿಡಿಯೋದಿಂದ ನೋಡ್ಕೊಂಡು ಬರೋಣ. ದ್ಯುತಿಸಂಶ್ಲೇಷಣೆಯು ಹಸಿರು ಸಸ್ಯಗಳಲ್ಲಿ ನಡೆಯುವ ಒಂದು ಗಮನಾರ್ಹ ಪ್ರಕ್ರಿಯೆಯಾಗಿದ್ದು, ಸೂರ್ಯನ ಬೆಳಕು ಮತ್ತು ನೀರನ್ನು ಹೀರಿಕೊಂಡು ಸಸ್ಯಗಳು ತಮ್ಮ ಎಲೆಗಳಲ್ಲಿರುವ ಪತ್ರರಂಧ್ರದ ಸಹಾಯದಿಂದ ವಾತಾವರಣದಲ್ಲಿರುವ ಇಂಗಾಲದ ಡೈಆಕ್ಸೈಡನ್ನು ಹೀರಿಕೊಳ್ಳುತ್ತವೆ ಮತ್ತು ಎಲೆಗಳಲ್ಲಿರುವ ಪತ್ರ ಹರಿತ್ತಿನ ಸಹಯೋಗದೊಂದಿಗೆ ಸೂರ್ಯನ ಬೆಳಕಿನ ಶಕ್ತಿ, ನೀರು ಮತ್ತು ಇಂಗಾಲದ ಡೈಆಕ್ಸೈಡನ್ನು ಬಳಸಿಕೊಂಡು ಕಾರ್ಬೋಹೈಡ್ರೇಟ್ ಉತ್ಪತ್ತಿಯಾಗುತ್ತದೆ ಮತ್ತು ಉಪ ಉತ್ಪನ್ನ ಆಕ್ಸಿಜನ್ ಬಿಡುಗಡೆಯಾಗುತ್ತದೆ. ವಿಡಿಯೋ ನೋಡಿದ್ದೀರಾ? ಸಸ್ಯಗಳನ್ನು ವರ್ಗೀಕರಣ ಮಾಡೋದಕ್ಕೆ ಅತಿ ಮುಖ್ಯವಾಗಿ 4 ಆಧಾರಗಳನ್ನು ಬಳಸ್ಕೊಂಡಿದ್ದೀವಿ. ಒಂದು, ಸಸ್ಯದಲ್ಲಿರ್ತಕ್ಕಂಥ ನಿರ್ದಿಷ್ಟ ಭಾಗಗಳ ಆಧಾರದ ಮೇಲೆ. ಎರಡನೇದು, ವಾಹಕ ಅಂಗಾಂಶಗಳನ್ನು ಹೊಂದಿರತಕ್ಕಂಥ ಆಧಾರದ ಮೇಲೆ. ಮೂರನೇದು, ಬೀಜಗಳನ್ನು ಉತ್ಪತ್ತಿ ಮಾಡ್ತಾ ಇರ್ತಕ್ಕಂಥ ಸಾಮರ್ಥ್ಯದ ಮೇಲೆ. ನಾಲ್ಕನೇದು, ಬೀಜ ಹಣ್ಣಿನ ಕವಚದಿಂದ ಆವೃತವಾಗಿರ್ತಕ್ಕಂಥ ಆಧಾರದ ಮೇಲೆ. ಹಾಗಾದರೆ ನಾವು ನೆಕ್ಸ್ಟ್ ಏನು ಅರ್ಥ ಮಾಡ್ಕೋಬೇಕು? ನಾವು ಮೊದಲು ಯಾವ ಆಧಾರದ ಮೇಲೆ ಸಸ್ಯಗಳನ್ನು ವರ್ಗೀಕರಣ ಮಾಡ್ದೋ? ಸಸ್ಯ ದೇಹದ ನಿರ್ದಿಷ್ಟ ಭಾಗಗಳ ಆಧಾರದ ಮೇಲೆ. ಹಾಗಂದರೆ ಸಸ್ಯ ದೇಹದಲ್ಲಿರ್ತಕ್ಕಂಥ ನಿರ್ದಿಷ್ಟ ಭಾಗಗಳು ಯಾವುದು ಅಂತಕ್ಕಂಥದ್ದನ್ನು ಆಧಾರವಾಗಿಟ್ಕೊಂಡು ನಾವು ಸಸ್ಯಗಳನ್ನು ಅತಿ ಮುಖ್ಯವಾಗಿ 2 ರೀತಿ ವರ್ಗೀಕರಣ ಮಾಡಿಕೊಂಡು, ಒಂದು ನಿರ್ದಿಷ್ಟ ಭಾಗಗಳನ್ನು ಹೊಂದಿಲ್ಲದ ಸಸ್ಯಗಳು, ಎರಡನೇದು ನಿರ್ದಿಷ್ಟ ಭಾಗಗಳನ್ನು ಹೊಂದಿರತಕ್ಕಂಥ ಸಸ್ಯಗಳು. ನಿರ್ದಿಷ್ಟ ಭಾಗಗಳು ಯಾವುದು? ಸಸ್ಯಗಳಲ್ಲಿರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ನಿರ್ದಿಷ್ಟ ಭಾಗಗಳು ಯಾವುದು? ಒಂದು, ಎಲೆ ಅಂತಕ್ಕಂಥದ್ದು. ಎರಡನೇದು, ಕಾಂಡ ಅಂತಕ್ಕಂಥದ್ದು. ಮೂರನೇದು, ಬೇರು ಅಂತಕ್ಕಂಥದ್ದು. ನೋಡಿ, ಮೊದಲನೇದು ನಾವು ಇಲ್ಲಿ ವರ್ಗೀಕರಣ ಮಾಡಿದ್ದೀವಿ ನಿರ್ದಿಷ್ಟ ಭಾಗಗಳು ಇಲ್ಲದೆ ಇರ್ತಕ್ಕಂಥ ಸಸ್ಯಗಳು. ನೀವು ಈ ಚಿತ್ರದಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ಟ್ಯಾಲೋಫೈಟಾ ಅಂತಕ್ಕಂಥ ವರ್ಗಕ್ಕೆ ಸೇರಿರ್ತಕ್ಕಂಥ ಒಂದು ಸಸ್ಯ. ಈ ಸಸ್ಯದಲ್ಲಿ ಎಲೆ, ಕಾಂಡ ಮತ್ತು ಬೇರು ಅಂತಕ್ಕಂಥ ನಿರ್ದಿಷ್ಟ ಭಾಗಗಳು ಇಲ್ಲ. ಹಾಗಾದರೆ ನಿರ್ದಿಷ್ಟ ಭಾಗಗಳನ್ನು ಹೊಂದಿರತಕ್ಕಂಥ ಎಲೆ, ಕಾಂಡ, ಬೇರು ಅಂತಕ್ಕಂಥ ನಿರ್ದಿಷ್ಟ ಭಾಗಗಳನ್ನು ಹೊಂದಿರತಕ್ಕಂಥ ಸಸ್ಯಗಳು ಯಾವ್ಯಾವುದು? ಆವಾಸ್ಯ ಸಸ್ಯಗಳು, ಪುಚ್ಚ ಸಸ್ಯಗಳು, ಅನಾವೃತ ಬೀಜ ಸಸ್ಯಗಳು ಮತ್ತು ಆವೃತ ಬೀಜ ಸಸ್ಯಗಳು. 4 ವರ್ಗದ ಸಸ್ಯಗಳು ತಮ್ಮ ದೇಹದಲ್ಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಭಾಗಗಳನ್ನು ಒಳಗೊಂಡಿದ್ದಾವೆ. ನಿರ್ದಿಷ್ಟ ಭಾಗಗಳು ಅಂದರೆ ನಿಮಗೆ ಗೊತ್ತಿದೆ, ಕಾಂಡ ಅಂತಕ್ಕಂಥದ್ದು, ಎಲೆ ಅಂತಕ್ಕಂಥದ್ದು ಮತ್ತು ಬೇರು ಅಂತಕ್ಕಂಥದ್ದು. ತದನಂತರ ವಾಹಕ ಅಂಗಾಂಶಗಳನ್ನು ಹೊಂದಿರತಕ್ಕಂಥ ಆಧಾರದ ಮೇಲೆ. ಹಾಗಾದರೆ ವಾಹಕ ಅಂಗಾಂಶಗಳು ಅಂತ ಅಂದರೆ ಏನು? ಮಕ್ಕಳೇ, ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ, ನೀವು ಹಿಂದೆನೇ ತಿಳ್ಕೊಂಡಿದ್ದೀರಾ. ಸಸ್ಯಗಳಲ್ಲಿ ನೀರು ಮತ್ತು ಆಹಾರವನ್ನು ಸರಬರಾಜು ಮಾಡೋದಕ್ಕೋಸ್ಕರ ಅಂಗಾಂಶಗಳಿದ್ದಾವೆ. ಅವನ್ನ ವಾಹಕ ಅಂಗಾಂಶಗಳು ಅಂತ ಕರಿತೀವಿ. ಆ ವಾಹಕ ಅಂಗಾಂಶಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನೀರನ್ನು ಸರಬರಾಜು ಮಾಡ್ತಾ ಇರ್ತಕ್ಕಂಥ ಅಂಗಾಂಶ, ಅದು ಕ್ಸೈಲಮ್ ಅಂಗಾಂಶ.
ಆಹಾರವನ್ನು ಸರಬರಾಜು ಮಾಡ್ತಾ ಇರ್ತಕ್ಕಂಥ ಅಂಗಾಂಶ ಫ್ಲೂಯಂ ಅಂಗಾಂಶ. ಈ ವಾಹಕ ಅಂಗಾಂಶವನ್ನು ಆಧಾರವಾಗಿ ಇಟ್ಕೊಂಡು ನಾವು ಸಸ್ಯಗಳನ್ನು ಎರಡು ವರ್ಗಗಳಾಗಿ, ಎರಡು ವಿಧಗಳಾಗಿ ವರ್ಗೀಕರಣ ಮಾಡಿದೋ. ಒಂದು ವಾಹಕ ಅಂಗಾಂಶ ರಹಿತ ಸಸ್ಯಗಳು, ಹಂಗಂದರೆ ವಾಹಕ ಅಂಗಾಂಶಗಳು ಇಲ್ಲದೇ ಇರತಕ್ಕಂಥ ಸಸ್ಯಗಳು, ಗ್ಸೈಲಮು ಮತ್ತು ಫ್ಲೂಯಂ ಇಲ್ಲದೇ ಇರತಕ್ಕಂಥ ಸಸ್ಯಗಳು. ಎರಡನೇದು ಯಾವುದು? ವಾಹಕ ಅಂಗಾಂಶ ಸಹಿತ ಸಸ್ಯಗಳು. ಹಾಗಾದರೆ ವಾಹಕ ಅಂಗಾಂಶ ರಹಿತ ಸಸ್ಯಗಳನ್ನು, ವಾಹಕ ಅಂಗಾಂಶ ಇಲ್ಲದೇ ಇರತಕ್ಕಂಥ ಸಸ್ಯಗಳು ಯಾವುದಪ್ಪ ಅಂತಂದರೆ ಆವಾಸಿ ಸಸ್ಯಗಳು ಅಂತಕ್ಕಂಥದ್ದು. ವಾಹಕ ಅಂಗಾಂಶ ಸಹಿತ ಸಸ್ಯಗಳು ಯಾವ ಸಸ್ಯಗಳಲ್ಲಿ ನೀರು ಮತ್ತು ಆಹಾರವನ್ನು ಸರಬರಾಜು ಮಾಡೋದಕ್ಕೆ ಗ್ಸೈಲಮ್ ಮತ್ತು ಫ್ಲೂಯಂ ಅಂಗಾಂಶ ಇರುತ್ತೋ ಅದನ್ನು ನಾವು ವಾಹಕ ಅಂಗಾಂಶ ಸಹಿತ ಸಸ್ಯಗಳು ಅಂತಕ್ಕಂಥದ್ದು. ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೊಂದು ಗ್ಸೈಲಮ್ ಅಂಗಾಂಶ ತೋರಿಸ್ತಾ ಇದ್ದೀನಿ, ಇನ್ನೊಂದು ಫ್ಲೂಯಂ ಅಂಗಾಂಶ ಅಂತಕ್ಕಂಥದ್ದನ್ನ ತೋರಿಸ್ತಾ ಇದ್ದೀನಿ. ಈ ಗ್ಸೈಲಮ್ ಮತ್ತು ಫ್ಲೂಯಂ ಅಂಗಾಂಶಗಳು ನೀರು ಮತ್ತು ಆಹಾರವನ್ನು ಸರಬರಾಜು ಮಾಡೋದಕ್ಕೆ ಸಸ್ಯಗಳಲ್ಲಿ ಇರ್ತಕ್ಕಂಥ ಅಂಗಾಂಶಗಳು. ಈ ಎರಡು ಅಂಗಾಂಶಗಳನ್ನು ಒಟ್ಟಿಗೆ ನಾವು ವಾಹಕ ಅಂಗಾಂಶಗಳು ಅಂತ ಕರಿತೀವಿ. ಈ ವಾಹಕ ಅಂಗಾಂಶಗಳನ್ನು ಹೊಂದಿರತಕ್ಕಂಥ ಸಸ್ಯಗಳ ಗುಂಪು ಅತಿ ಮುಖ್ಯವಾಗಿ ಮೂರಿದೆ. ಒಂದು ಪುಚ್ಚ ಸಸ್ಯಗಳು ಅಂತಕ್ಕಂಥದ್ದು, ಇನ್ನೊಂದು ಅನಾವೃತ ಬೀಜ ಸಸ್ಯಗಳು ಅಂತಕ್ಕಂಥದ್ದು, ಕೊನೆಯದಾಗಿ ಆವೃತ ಬೀಜ ಸಸ್ಯಗಳು ಅಂತಕ್ಕಂಥದ್ದು. ಈ ಬೀಜ ಉತ್ಪಾದನಾ ಆಧಾರದ ಸಾಮರ್ಥ್ಯ ಮೇಲೆ ನಾವು ಸಸ್ಯಗಳನ್ನು ಎರಡು ವಿಧಗಳಾಗಿ ವರ್ಗೀಕರಣವನ್ನು ಮಾಡಿದ್ದೀವಿ. ಮೊದಲನೇದು ಬೀಜಕಗಳನ್ನು ಉತ್ಪತ್ತಿ ಮಾಡ್ತಾ ಇರ್ತಕ್ಕಂಥ ಸಸ್ಯಗಳು, ಎರಡನೇದು ಬೀಜಗಳನ್ನು ಉತ್ಪತ್ತಿ ಮಾಡ್ತಾ ಇರ್ತಕ್ಕಂಥ ಸಸ್ಯಗಳು. ಈ ಬೀಜಕಗಳನ್ನು ಉತ್ಪತ್ತಿ ಮಾಡ್ತಾ ಇರ್ತಕ್ಕಂಥ ಸಸ್ಯಗಳಲ್ಲಿ ಎರಡು ಉದಾಹರಣೆಗಳನ್ನ ನೋಡ್ಬೋದು. ಒಂದು ಆವಾಸ ಸಸ್ಯಗಳು, ಇನ್ನೊಂದು ಪುಚ್ಚ ಸಸ್ಯಗಳು. ಬೀಜಗಳನ್ನು ಉತ್ಪತ್ತಿ ಮಾಡ್ತಾ ಇರ್ತಕ್ಕಂಥ ಸಸ್ಯದ ಗುಂಪಲ್ಲಿ ಎರಡು ವಿಧಗಳನ್ನು ನೋಡ್ಬೋದು. ಒಂದು ಅನಾವೃತ ಬೀಜ ಸಸ್ಯಗಳು, ಇನ್ನೊಂದು ಆವೃತ ಬೀಜ ಸಸ್ಯಗಳು. ಇನ್ನೊಂದು ವರ್ಗೀಕರಣ ಇದೆ, ಇನ್ನೊಂದು ಆಧಾರದ ಮೇಲೆ ಕೊನೆಯದಾಗಿ ಒಂದು ವರ್ಗೀಕರಣವನ್ನು ಮಾಡಿಕೊಂಡು, ಯಾವುದು? ಹಣ್ಣು ಕವಚದಿಂದ ಆವೃತವಾಗಿರ್ತಕ್ಕಂಥ ಆಧಾರದ ಮೇಲೆ. ಇಲ್ಲಿ ಅರ್ಥ ತುಂಬ ಸುಲಭವಾಗಿದೆ. ಏನಪ್ಪ ಅಂತಂದರೆ, ಬೀಜ ಅಂತಕ್ಕಂಥದ್ದು ಹಣ್ಣಿನ ಒಳಗಡೆ ಇದೆಯಾ ಇಲ್ವಾ ಅಂತಕ್ಕಂಥದ್ದು. ಬೀಜ ಅಂತಕ್ಕಂಥದ್ದು ಹಣ್ಣಿನ ಕವಚದಿಂದ ಆವೃತವಾಗಿದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನ ಆಧಾರವಾಗಿಟ್ಕೊಂಡು ನಾವು ಸಸ್ಯಗಳನ್ನು ಎರಡು ರೀತಿ ವರ್ಗೀಕರಣ ಮಾಡ್ಕೊಂಡಿದ್ದೀವಿ. ಒಂದು ಅನಾವೃತ ಬೀಜ ಸಸ್ಯಗಳು ಅಂತಕ್ಕಂಥದ್ದು, ಇನ್ನೊಂದು ಆವೃತ ಬೀಜ ಸಸ್ಯಗಳು ಅಂತಕ್ಕಂಥದ್ದು. ಥ್ಯಾಲೋಫೈಟಸ್ ಸಸ್ಯದ ಗುಣಲಕ್ಷಣಗಳನ್ನು ಅರ್ಥ ಮಾಡ್ಕೊಳ್ಳೋಣ. ದೇಹದ ರಚನೆಯನ್ನು ವಿಶಿಷ್ಟ ಭಾಗಗಳಾಗಿ ಪ್ರತ್ಯೇಕ ಮಾಡಲು ಸಾಧ್ಯ ಇಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ವಿಶಿಷ್ಟ ಭಾಗಗಳು ಎಲೆ, ಕಾಂಡ ಮತ್ತು ಬೇರು ಅಂತಕ್ಕಂಥದ್ದು. ಆ ರೀತಿ ಪ್ರತ್ಯೇಕವಾಗಿ ಗುರುಸೋದಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಈ ವರ್ಗದಲ್ಲಿ ಬರ್ತಾ ಇರ್ತಕ್ಕಂಥ ಎಲ್ಲ ಸಸ್ಯಗಳು ಜಲವಾಸಿಗಳಾಗಿರ್ತವೆ, ನೀರಿನಲ್ಲಿ ವಾಸ ಮಾಡ್ತಿರ್ತವೆ. ಮತ್ತು ಈ ರೀತಿ ಇರ್ತಕ್ಕಂಥ ಸಸ್ಯಗಳನ್ನು ನಾವು ಶೈವಲಗಳು ಅಂತ ಕರಿತೀವಿ. ಆ ಶೈವಲಗಳಿಗೆ ಉದಾಹರಣೆ ಯುಲೋಥ್ರಿಕ್ಸ್ ಅಂತಕ್ಕಂಥದ್ದು, ಸ್ಪೈರೋಗೈರಾ ಅಂತಕ್ಕಂಥದ್ದು, ಕ್ಲಾಡೋಫೋರಾ ಅಂತಕ್ಕಂಥದ್ದು, ಚಾರ ಅಂತಕ್ಕಂಥದ್ದು, ಇವೆಲ್ಲ ಶೈವಲಗಳಿಗೆ ಉದಾಹರಣೆ. ಇಲ್ಲಾಂದರೆ ಥ್ಯಾಲೋಫೈಟಾ ಅಂತಕ್ಕಂಥ ಸಸ್ಯಕ್ಕೆ ಉದಾಹರಣೆ ಆಗಿರುತ್ತೆ. ನಾವು ಎರಡನೇ ವರ್ಗದ ಸಸ್ಯಗಳನ್ನು ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ. ಎರಡನೇ ವರ್ಗದ ಸಸ್ಯಗಳಲ್ಲಿ ಆವಾಸ ಸಸ್ಯಗಳು ಅಂತಕ್ಕಂಥದ್ದು. ಆವಾಸ ಸಸ್ಯಗಳನ್ನು ನಾವು ಸಾಮಾನ್ಯವಾಗಿ ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳು. ಈ ಪದ ಕೇಳಿದ್ದೀರಾ ನೀವು, ಉಭಯವಾಸಿ ಅಂತಕ್ಕಂಥದ್ದು. ಯಾವ ಜೀವಿಗಳನ್ನು ನಾವು ಉಭಯವಾಸಿಗಳು ಅಂತ ಕರಿತೀವಿ? ನೀರು ಮತ್ತು ಭೂಮಿ ಎರಡೂ ಕಡೆ ವಾಸ ಮಾಡ್ತಾ ಇರ್ತಕ್ಕಂಥದ್ದು. ಅಂಥ ಸಸ್ಯಗಳನ್ನು, ನೀರು ಮತ್ತು ಭೂಮಿ ಎರಡೂ ಕಡೆ ವಾಸ ಮಾಡ್ತಾ ಇರ್ತಕ್ಕಂಥ ಸಸ್ಯಗಳನ್ನು ಉಭಯವಾಸಿಗಳು ಅಂತ ಕರಿತೀವಿ. ಇಲ್ಲಿ ಒಂದು ವಿಚಾರ ನಿಮಗೆ ಸ್ಪಷ್ಟ ಆಗಿರಬೇಕು. ಏನಪ್ಪ ಅಂತಂದರೆ, ಈ ಆವಾಸ ಸಸ್ಯಗಳು ಸಂತಾನೋತ್ಪತ್ತಿ ಮಾಡೋದಕ್ಕೆ ನೀರು ಅಂತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಮಾಧ್ಯಮ ಆಗಿರುತ್ತೆ. ನೀರಿಲ್ಲ ಅಂತಂದರೆ ಆವಾಸ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ ಆಗಲ್ಲ. ಹಾಗಾಗಿ ಇವು ನೆಲದ ಮೇಲೆ ವಾಸ ಮಾಡ್ತಾವೆ. ಸಂತಾನೋತ್ಪತ್ತಿಗೋಸ್ಕರ ನೀರಿನ ಮಾಧ್ಯಮ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಇವತ್ತನ್ನು ನಾವು ಉಭಯವಾಸಿಗಳು ಅಂತ ಕರಿತೀವಿ. ನಾನು ಇನ್ನೊಂದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನು ಸ್ಪಷ್ಟ ಮಾಡ್ತೀನಿ. ಥ್ಯಾಲೋಫೈಟವನ್ನು ಬಿಟ್ಟರೆ ಇನ್ನು ಉಳಿದಿರ್ತಕ್ಕಂಥ ಸಸ್ಯಗಳ ಗುಂಪನ್ನು ನಾವು ನಿರ್ದಿಷ್ಟ ದೇಹದ ಭಾಗಗಳನ್ನು ಹೊಂದಿರತಕ್ಕಂಥ ಸಸ್ಯಗಳು ಅಂತ ಹೇಳಿದ್ದೆ. ಆದರೆ ಇಲ್ಲಿ ಒಂದು ವಿಚಾರ ಸ್ಪಷ್ಟ ಮಾಡ್ತಾ ಇದ್ದೀನಿ ಮಕ್ಕಳ, ನೀವು ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ನಾವು ಸಸ್ಯದ ದೇಹವನ್ನು ನಿರ್ದಿಷ್ಟ ಭಾಗಗಳಾಗಿ ವರ್ಗೀಕರಣ ಮಾಡೋದಕ್ಕೆ, ವಿಂಗಡಿಸೋದಕ್ಕೆ ಸಾಧ್ಯ ಇದೆ. ಆದರೆ ಇಲ್ಲಿ ನೋಡಿ ಹೇಳ್ತಾ ಇದೆ, ಸಸ್ಯವನ್ನು ಕಾಂಡ ಮತ್ತು ಎಲೆಗಳಾಗಿ ವಿಂಗಡಿಸಬಹುದು. ಅಂದರೆ ಬೇರಿನಂಥ ರಚನೆಗಳನ್ನು ಆವಾಸ ಸಸ್ಯಗಳಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಲಕ್ಷಣ ಏನು? ಇಲ್ಲಿ ನೀರು ಮತ್ತು ಆಹಾರ ಪದಾರ್ಥಗಳ ಸಾಗಾಣಿಕೆಗೆ ವಿಶೇಷವಾಗಿರ್ತಕ್ಕಂಥ ಅಂಗಾಂಶಗಳಿಲ್ಲ. ಇದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಆವಾಸ ಸಸ್ಯಗಳಲ್ಲಿ ನೀರನ್ನು ಸರಬರಾಜು ಮಾಡ್ತಾ ಇರ್ತಕ್ಕಂಥ ಗ್ಸೈಲಮ್ ಅಂಗಾಂಶ, ಆಹಾರವನ್ನು ಸರಬರಾಜು ಮಾಡ್ತಾ ಇರ್ತಕ್ಕಂಥ ಫ್ಲೂಯಂ ಅಂಗಾಂಶ ಇಲ್ಲ. ಹಂಗಂದರೆ ನಿಮ್ಮ ತಲೆಯಲ್ಲಿ ಒಂದು ಸಣ್ಣ ಪ್ರಶ್ನೆ ಮೂಡುತ್ತೆ ಅಲ್ವಾ ಮಕ್ಕಳ? ಈಗ ಏನು ಪ್ರಶ್ನೆ?
ಇಲ್ಲಿ ಕ್ಸೈಲಮ್ ಮತ್ತು ಫ್ಲೂಯಮ್ ಅಂಗಾಂಶ ಇಲ್ಲ ಅಂತ ಅಂದಮೇಲೆ ಅಂತಹ ಸಸ್ಯಗಳಲ್ಲಿ, ಆವಾಸ ಸಸ್ಯಗಳಲ್ಲಿ ನೀರು ಮತ್ತು ಆಹಾರ ಯಾವ ರೀತಿ ಸರಬರಾಜು ಆಗತ್ತೆ, ಇಲ್ಲಾಂದರೆ ಈ ಸಸ್ಯಗಳಲ್ಲಿ ನೀರು ಮತ್ತು ಆಹಾರ ಸರಬರಾಜೇ ಆಗೋದಿಲ್ವಾ ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ಆದರೆ ಇಲ್ಲಿ ಇಂಥ ಸಸ್ಯಗಳಲ್ಲೂ ಕೂಡ, ಆವಾಸ ಸಸ್ಯಗಳಲ್ಲೂ ಕೂಡ ನೀರು ಮತ್ತು ಆಹಾರ ಸರಬರಾಜು ಆಗುತ್ತೆ. ಆದರೆ ಕ್ಸೈಲಮ್ ಮತ್ತು ಫ್ಲೂಯಮ್ ಅಂಗಾಂಶಗಳ ಮುಖಾಂತರ ಅಲ್ಲ. ಈ ವಿಸರಣೆ ಮತ್ತು ಅಭಿಸರಣೆ ಅಂತಕ್ಕಂಥ ಪ್ರಕ್ರಿಯೆಗಳ ಮುಖಾಂತರ, ವಿಸರಣೆ ಗೊತ್ತಿದೆ, ನೀರು ಹೆಚ್ಚು ಸಾಂದ್ರತೆ ಇರತಕ್ಕಂಥ ಪ್ರದೇಶದಿಂದ ಕಡಿಮೆ ಸಾಂದ್ರತೆ ಇರತಕ್ಕಂಥ ಪ್ರದೇಶಕ್ಕೆ ಹರಿದು ಬರ್ತಕ್ಕಂಥದ್ದು, ತೆಳುವಾದ ಪೊರೆಯ ಮುಖಾಂತರ ಹರಿದು ಬರ್ತಕ್ಕಂಥದ್ದು. ದೆನ್ ವಿಸರಣೆ ಅಂತಂದರೆ ಘನ, ದ್ರವ ಮತ್ತು ಅನಿಲದ ಅಯಾನುಗಳು ಹೆಚ್ಚು ಸಾಂದ್ರತೆ ಇರತಕ್ಕಂಥ ಪ್ರದೇಶದಿಂದ ಕಡಿಮೆ ಸಾಂದ್ರತೆ ಇರತಕ್ಕಂಥ ಪ್ರದೇಶಕ್ಕೆ ಹರಿದು ಬರ್ತಕ್ಕಂಥದ್ದು. ಆವಾಸ ಸಸ್ಯಗಳು ಅತ್ಯಂತ ಚಿಕ್ಕ ಸಸ್ಯಗಳಾಗಿರ್ತವೆ. ಆವಾಸ ಸಸ್ಯಗಳ ಗಾತ್ರ ಚಿಕ್ಕದಾಗಿರುತ್ತೆ. ಆ ಚಿಕ್ಕದಾಗಿರೋದ್ರಿಂದ ಅಭಿಸರಣೆ ಮತ್ತು ವಿಸರಣೆ ಅಂತಕ್ಕಂಥ ರಾಸಾಯನಿಕ ಪ್ರಕ್ರಿಯೆಗಳು ಆವಾಸ ಸಸ್ಯಗಳಲ್ಲಿ ನೀರು ಮತ್ತು ಆಹಾರವನ್ನು ಸರಬರಾಜು ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇಲ್ಲಿ ಕ್ಸೈಲಮ್ ಮತ್ತು ಫ್ಲೂಯಮ್ ಅಂಗಾಂಶಗಳ ಅವಶ್ಯಕತೆ ಇಲ್ಲ. ಹಾಗೆಂದರೆ ಆವಾಸ ಸಸ್ಯಗಳ ಉದಾಹರಣೆಗಳನ್ನು ನೋಡಬೇಕಲ್ವ ಮಕ್ಕಳ ನಾವೀಗ. ಆವಾಸ ಸಸ್ಯಗಳ ಉದಾಹರಣೆಗಳು ಮಾರ್ಕೆನ್ಸಿಯಾ ಅಂತಕ್ಕಂಥದ್ದು, ಫಿನೇರಿಯಾ ಅಂತಕ್ಕಂಥದ್ದು. ನಾವು ನೆಕ್ಸ್ಟು ಇನ್ನೊಂದು ವರ್ಗದ ಸಸ್ಯಗಳನ್ನು ಅರ್ಥ ಮಾಡಿಕೊಳ್ಳೋಣ. ಅದು ಪುಚ್ಚ ಸಸ್ಯಗಳು. ಪುಚ್ಚ ಸಸ್ಯಗಳ ಗುಣಲಕ್ಷಣಗಳನ್ನು ನೋಡೋಣ. ನಿರ್ದಿಷ್ಟವಾದ ಬೇರು, ಕಾಂಡ ಮತ್ತು ಎಲೆಗಳನ್ನು ಹೊಂದಿದೆ. ಪುಚ್ಚ ಸಸ್ಯಗಳಲ್ಲಿ ನೀರು ಮತ್ತು ಆಹಾರವನ್ನು ಸಾಗಿಸಲು ವಿಶೇಷವಾಗಿರ್ತಕ್ಕಂಥ ಅಂಗಾಂಶಗಳಿದ್ದಾವೆ. ಹಾಗಾದರೆ ಪುಚ್ಚ ಸಸ್ಯಗಳ ವರ್ಗಕ್ಕೆ ಸೇರ್ತಾ ಇರ್ತಕ್ಕಂಥ ಉದಾಹರಣೆಗಳನ್ನು ನೋಡ್ಬೋದು. ಒಂದು ಹಾರ್ಸ್ಟೇಲ್ ಅಂತಕ್ಕಂಥದ್ದು, ಇನ್ನೊಂದು ಮಾರ್ಷಿಲಿಯಾ. ಥ್ಯಾಲೋಫೈಟಗಳಲ್ಲಿ, ಆವಾಸ ಸಸ್ಯಗಳಲ್ಲಿ ಮತ್ತು ಪುಚ್ಚ ಸಸ್ಯಗಳಲ್ಲಿ ನಗ್ನ ಭ್ರೂಣ ಇರುತ್ತೆ. ಅದಕ್ಕೋಸ್ಕರ ಈ ರೀತಿಯ ಸಸ್ಯಗಳು ಉತ್ಪತ್ತಿ ಮಾಡ್ತಾ ಇರ್ತಕ್ಕಂಥ ಸಂತಾನೋತ್ಪತ್ತಿಯ ರಚನೆಗಳನ್ನು ಬೀಜಕಗಳು ಅಂತ ಕರಿತೀವಿ. ಬೀಜಕಗಳಿಗೆ ಮತ್ತು ಬೀಜಗಳಿಗೆ ಇರ್ತಕ್ಕಂಥ ಪ್ರಮುಖ ವ್ಯತ್ಯಾಸ ಇದೆ ಮಕ್ಕಳ. ನಗ್ನ ಭ್ರೂಣವನ್ನು ಹೊಂದಿರತಕ್ಕಂಥ ಸಂತಾನೋತ್ಪತ್ತಿಯ ರಚನೆಗಳು ಬೀಜಕಗಳಾಗಿರ್ತವೆ. ಆದರೆ ಉನ್ನತವಾಗಿರ್ತಕ್ಕಂಥ ಸಸ್ಯಗಳೇನಿದ್ದಾವೆ, ಆ ಉನ್ನತವಾಗಿರ್ತಕ್ಕಂಥ ಸಸ್ಯದಲ್ಲಿ ಭ್ರೂಣ ಅಂತಕ್ಕಂಥದ್ದು ಬೀಜದ ಒಳಗಡೆ ಇರುತ್ತೆ. ಅದನ್ನು ಬೀಜ ಅಂತ ಕರಿತೀವಿ. ಅದು ಬೀಜಕ್ಕೆ ಮತ್ತು ಬೀಜಕಗಳಿಗೆ ಇರ್ತಕ್ಕಂಥ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ವ್ಯತ್ಯಾಸ. ಆನಂತರ ಈ ಮೂರು ಗುಂಪಿನ ಸಸ್ಯಗಳೇನಿದ್ದಾವೆ, ಥ್ಯಾಲೋಫೈಟಗಳು, ಆವಾಸ ಸಸ್ಯಗಳು ಮತ್ತು ಪುಚ್ಚ ಸಸ್ಯಗಳೇನಿದ್ದಾವೆ, ಈ ಮೂರು ಗುಂಪಿನ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಯ ಅಂಗಗಳು ಅಸ್ಪಷ್ಟವಾಗಿರ್ತವೆ. ಸ್ಪಷ್ಟವಾಗಿರ್ತಕ್ಕಂಥ ಸಂತಾನೋತ್ಪತ್ತಿಯ ಅಂಗಗಳನ್ನು ನಾವು ಈ ಗುಂಪಿನ ಸಸ್ಯಗಳಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಈ ಗುಂಪಿನ ಸಸ್ಯಗಳನ್ನು ನಾವು ಕ್ರಿಪ್ಟೋಗೆಮಿಗಳು ಅಂತ ಕರಿತೀವಿ. ಇಲ್ಲಾಂತಂದರೆ ಗುಪ್ತ ಸಂತಾನೋತ್ಪತ್ತಿಯ ಅಂಗಗಳು ಅಂತ ಕರಿತೀವಿ. ಸ್ಪಷ್ಟವಾಗಿರ್ತಕ್ಕಂಥ ಸಂತಾನೋತ್ಪತ್ತಿಯ ಅಂಗಗಳನ್ನು ಮತ್ತು ಬೀಜಗಳನ್ನು ಉತ್ಪಾದಿಸುವ ಸಸ್ಯಗಳನ್ನು ನಾವು ಪೆನರೋಗ್ರಾಮ್ಗಳು ಅಂತ ಕರಿತೀವಿ. ಈ ಪೆನರೋಗ್ರಾಮ್ಗಳಿಗೆ ಉದಾಹರಣೆಗಳು ಅನಾವೃತ ಬೀಜ ಸಸ್ಯಗಳು ಮತ್ತು ಆವೃತ ಬೀಜ ಸಸ್ಯಗಳಾಗಿರ್ತವೆ. ತುಂಬ ಸರಳವಾಗಿರ್ತಕ್ಕಂಥ ಅರ್ಥ. ಸ್ಪಷ್ಟವಾಗಿರ್ತಕ್ಕಂಥ ಸಂತಾನೋತ್ಪತ್ತಿಯ ಅಂಗಗಳನ್ನು ಹೊಂದಿರುವ ಮತ್ತು ಬೀಜಗಳನ್ನು ಉತ್ಪತ್ತಿ ಮಾಡ್ತಾ ಇರ್ತಕ್ಕಂಥ ಸಸ್ಯಗಳನ್ನು ಪೆನರೋಗ್ರಾಮ್ಗಳು ಅಂತ ಕರಿತೀವಿ. ಅನಾವೃತ ಬೀಜ ಸಸ್ಯಗಳು ಮತ್ತು ಆವೃತ ಬೀಜ ಸಸ್ಯಗಳು ಪೆನರೋಗ್ರಾಮ್ಗೆ ಉದಾಹರಣೆ ಆಗಿರುತ್ತೆ. ಪೆನರೋಗ್ರಾಮ್ಗಳಲ್ಲಿ ಬೀಜಗಳು ಉತ್ಪತ್ತಿ ಆಗ್ತವೆ ಅಂತ ಏನು ಹೇಳಿದೆ, ಆ ಬೀಜಗಳಲ್ಲಿ ಭ್ರೂಣ ಇರುತ್ತೆ. ಭ್ರೂಣದ ಜೊತೆಗೆ ಆಹಾರ ಕೂಡ ಇರುತ್ತೆ. ಈ ಬೀಜದಲ್ಲಿರ್ತಕ್ಕಂಥ ಆಹಾರ ಏನು ಮಾಡುತ್ತಪ್ಪ ಅಂತಂದರೆ, ಬೀಜಗಳು ಮೊಳಕೆ ಒಡೆಯುತ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ, ನಿಮಗೆ ಗೊತ್ತಿದೆ ಸಸ್ಯಗಳಲ್ಲಿ ಆಹಾರ ತಯಾರಾಗ್ತಕ್ಕಂಥದ್ದು ಯಾವಾಗ? ಸಸ್ಯಗಳಲ್ಲಿ ಆಹಾರ ತಯಾರಾಗ್ತಕ್ಕಂಥದ್ದು ಎಲ್ಲಿ? ಎಲೆಗಳಲ್ಲಿ ಅಥವಾ ಹಸಿರು ಭಾಗಗಳಲ್ಲಿ. ಎಲೆಗಳಲ್ಲಿ ಅಥವಾ ಹಸಿರು ಭಾಗಗಳಲ್ಲಿ ಸಸ್ಯಗಳು ಆಹಾರವನ್ನು ತಯಾರು ಮಾಡಬೇಕು ಅಂತಂದರೆ ಅಲ್ಲಿ ಪತ್ರ ಹರಿತಿರಬೇಕು. ಮೊಳಕೆ ಹೊಡಿತಾ ಇರ್ತಕ್ಕಂಥ ಎಲೆಗಳಲ್ಲಿ, ಆಗ ತಾನೇ ಹುಡ್ತಾ ಇರ್ತಕ್ಕಂಥ ಎಲೆಗಳಲ್ಲಿ ಪತ್ರ ಹರಿತ್ ಇರೋದಿಲ್ಲ. ಹಂಗಾಗಿ ಅವು ತಮ್ಮ ಆಹಾರವನ್ನು ತಾವೇ ತಯಾರು ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರೋದಿಲ್ಲ. ಹಾಗಾಗಿ ಆ ಬೀಜಗಳಲ್ಲಿರ್ತಕ್ಕಂಥ ಸಂಗ್ರಹವಾಗಿರ್ತಕ್ಕಂಥ ಆಹಾರ ಏನು ಮಾಡುತ್ತಪ್ಪ ಅಂತಂದರೆ, ಮೊಳಕೆ ಹೊಡಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಸ್ಯಗಳಿಗೆ ಸ್ವಲ್ಪ ದಿನದ ಮಟ್ಟಿಗೆ ಆಹಾರವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಬೀಜಗಳು ಹಣ್ಣಿನ ಕವಚದಿಂದ ಆವೃತವಾಗಿದ್ದಾವ ಇಲ್ವಾ ಅಂತಕ್ಕಂಥದ್ದನ್ನು ಆಧಾರವಾಗಿಟ್ಕೊಂಡು ನಾವು ಸಸ್ಯಗಳನ್ನು ಎರಡು ವರ್ಗಗಳಾಗಿ ವರ್ಗೀಕರಣವನ್ನು ಮಾಡಿದೋ. ಅನಾವೃತ ಬೀಜ ಸಸ್ಯಗಳು, ಎರಡನೇದು ಆವೃತ ಬೀಜ ಸಸ್ಯಗಳು.
ಅನಾವೃತ ಬೀಜ ಸಸ್ಯಗಳು ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡೋಣ. ಈ ಅನಾವೃತ ಬೀಜ ಸಸ್ಯಗಳನ್ನು ಇಂಗ್ಲೀಷ್ನಲ್ಲಿ ಜಿಮ್ನೋಸ್ಪರ್ಮ್ಸ್ ಅಂತ ಕರಿತೀವಿ. ಈ ಜಿಮ್ನೋಸ್ಪರ್ಮ್ಸ್ ಅಂತಕ್ಕಂಥದ್ದು ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥದ್ದು. ಜಿಮ್ನೋಸ್ಪರ್ಮ್ಸ್ 2 ಗ್ರೀಕ್ ಪದಗಳನ್ನು ಒಳಗೊಂಡಿದೆ. ಒಂದು ಜಿಮ್ನೋಸ್ ಅಂತಕ್ಕಂಥದ್ದು, ಇನ್ನೊಂದು ಸ್ಪರ್ಮ ಅಂತಕ್ಕಂಥದ್ದು. ಜಿಮ್ನೋ ಅಂತ ಅಂದರೆ ನಗ್ನ ಅಂತ ಅರ್ಥ ಕನ್ನಡದಲ್ಲಿ. ಜಿಮ್ನೋ ಅಂದರೆ ನಗ್ನ, ಸ್ಪರ್ಮ ಅಂದರೆ ಬೀಜ. ಹಂಗಂದ್ರೆ ನಗ್ನ ಬೀಜಗಳನ್ನು ಹೊಂದಿರತಕ್ಕಂಥ ಬೀಜಗಳು ಹಣ್ಣಿನ ಕವಚದಿಂದ ಆವೃತವಾಗಿರದ ಈ ರೀತಿ ಇರ್ತಕ್ಕಂಥ ಸಸ್ಯಗಳಲ್ಲಿ ಬೀಜ ಹಣ್ಣಿನ ಕವಚದಿಂದ ಆವೃತ ಆಗಿರೋದಿಲ್ಲ. ಅಂತಹ ಸಸ್ಯಗಳನ್ನು ನಾವು ಅನಾವೃತ ಬೀಜ ಸಸ್ಯಗಳು ಅಂತ ಕರಿತೀವಿ. ಹಾಗಾದರೆ ಈ ಅನಾವೃತ ಬೀಜ ಸಸ್ಯಗಳ ಕೆಲವು ಗುಣಲಕ್ಷಣಗಳನ್ನು ನೋಡಬೇಕಾಗತ್ತೆ. ನಿಮಗೆ ಈಗಾಗಲೇ ಗೊತ್ತಿರೋಂಗೆ ಅನಾವೃತ ಬೀಜ ಸಸ್ಯಗಳಲ್ಲಿರ್ತಕ್ಕಂಥ ಈ ಗುಂಪಿನ ಸಸ್ಯಗಳಲ್ಲಿ ಬೀಜಗಳು ನಗ್ನ ಆಗಿರ್ತವೆ. ಬೀಜಗಳು ಹಣ್ಣಿನ ಕವಚದಿಂದ ಆವೃತವಾಗಿರೋದಿಲ್ಲ. ಅನಂತರ ಸಾಮಾನ್ಯವಾಗಿ ಈ ವರ್ಗಕ್ಕೆ ಸೇರಿರ್ತಕ್ಕಂಥ ಸಸ್ಯಗಳು ಬಹುವಾರ್ಷಿಕ ಸಸ್ಯಗಳಾಗಿದ್ದು ಗಟ್ಟಿ ಕಾಂಡಗಳನ್ನು ಹೊಂದಿರ್ತವೆ. ಉದಾಹರಣೆಗೆ ಪೈನಸ್ ಅಂತಕ್ಕಂಥದ್ದು ಮತ್ತು ಸೈಕ್ಯಾಸ್ ಅಂತಕ್ಕಂಥದ್ದು ಈ ವರ್ಗಕ್ಕೆ ಸೇರಿರ್ತಕ್ಕಂಥ ಸಸ್ಯಗಳಾಗಿರ್ತವೆ. ಮುಂದೆ ನಾವು ಆವೃತ ಬೀಜ ಸಸ್ಯಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಈ ಆವೃತ ಬೀಜ ಸಸ್ಯಗಳನ್ನು ಇಂಗ್ಲೀಷ್ನಲ್ಲಿ ಏಂಜಿಯೋಸ್ಪರ್ಮ್ಸ್ ಅಂತ ಕರಿತೀವಿ. ಈ ಏಂಜಿಯೋಸ್ಪರ್ಮ್ಸ್ ಅಂತಕ್ಕಂಥದ್ದು ಕೂಡ ಗ್ರೀಕ್ ಭಾಷೆಯಿಂದ ಬಂದಿರತಕ್ಕಂಥ ಪದ. ಇದು 2 ಗ್ರೀಕ್ ಪದಗಳನ್ನು ಒಳಗೊಂಡಿದೆ. ಮೊದಲನೇದು ಏಂಜಿಯೋ ಅಂತಕ್ಕಂಥದ್ದು, ಎರಡನೇದು ಸ್ಪರ್ಮ ಅಂತಕ್ಕಂಥದ್ದು. ಏಂಜಿಯೋ ಅಂದರೆ ಆವೃತವಾದ, ಸುತ್ತುವರಿಯಲ್ಪಟ್ಟ ಅಂತ ಅರ್ಥ. ಸ್ಪರ್ಮ ಅಂದರೆ ಬೀಜ ಅಂತ ಅರ್ಥ. ಈ ಗುಂಪಿನ ಸಸ್ಯಗಳಲ್ಲಿ ಬೀಜಗಳು ಹಣ್ಣಿನ ಕವಚದಿಂದ ಆವೃತವಾಗಿರ್ತವೆ. ಇಲ್ಲಾಂದರೆ ಇನ್ನೂ ಸರಳವಾಗಿ ಹೇಳ್ಕೊಬೋದು, ಬೀಜಗಳು ಹಣ್ಣಿನ ಒಳಗಡೆ ಇರ್ತವೆ. ಬೀಜಗಳ ಬೆಳವಣಿಗೆ ಹಣ್ಣಿನ ಒಳಗಡೆ ಆಗತ್ತೆ. ಆ ರೀತಿ ಇರ್ತಕ್ಕಂಥ ಬೀಜಗಳನ್ನು ಹೊಂದಿರತಕ್ಕಂಥ ಸಸ್ಯಗಳನ್ನು ನಾವು ಆವೃತ ಬೀಜ ಸಸ್ಯಗಳು ಅಂತ ಕರಿತೀವಿ. ಹಾಗಾದರೆ ಈ ಆವೃತ ಬೀಜ ಸಸ್ಯಗಳ ಗುಣಲಕ್ಷಣಗಳನ್ನು ನೋಡಬೇಕಲ್ಲ ಮಕ್ಕಳೇ ನಾವು. ಆವೃತ ಬೀಜ ಸಸ್ಯಗಳಲ್ಲಿ ಬೀಜಗಳು ಹಣ್ಣಿನ ಒಳಗಡೆ ಇರ್ತವೆ. ಇಲ್ಲಾಂದರೆ ಬೀಜಗಳ ಬೆಳವಣಿಗೆ ಹಣ್ಣಿನ ಒಳಗಡೆ ಆಗತ್ತೆ. ಈ ಆವೃತ ಬೀಜ ಸಸ್ಯಗಳಲ್ಲಿ ಸಂತಾನೋತ್ಪತ್ತಿಗೋಸ್ಕರ ಒಂದು ವಿಶಿಷ್ಟವಾಗಿರ್ತಕ್ಕಂಥ ರಚನೆ ಇದೆ. ಅದನ್ನು ನಾವು ಹೂವು ಅಂತ ಕರಿತೀವಿ. ಇವತ್ತನ್ನು ನಾವು ಹೂ ಬಿಡುವ ಸಸ್ಯಗಳು ಅಂತ ಕರಿತೀವಿ. ಇಲ್ಲಿ ಈ ಆವೃತ ಬೀಜ ಸಸ್ಯಗಳಿದಾವಲ್ಲ, ಈ ಆವೃತ ಬೀಜ ಸಸ್ಯಗಳಲ್ಲಿರ್ತಕ್ಕಂಥ ಬೀಜದಲ್ಲಿರ್ತಕ್ಕಂಥ ದಳಗಳನ್ನು ಆಧಾರವಾಗಿಟ್ಕೊಂಡು ಆವೃತ ಬೀಜ ಸಸ್ಯದ ಬೀಜದ ದಳಗಳ ಆಧಾರದ ಮೇಲೆ ನಾವು ಆವೃತ ಬೀಜ ಸಸ್ಯಗಳನ್ನು 2 ಗುಂಪುಗಳಾಗಿ ವಿಭಾಗ ಮಾಡಿದ್ದೀವಿ. ಒಂದನೇದು ಏಕದಳ ಸಸ್ಯಗಳು ಅಂತಕ್ಕಂಥದ್ದು, ಎರಡನೇದು ದ್ವಿದಳ ಸಸ್ಯಗಳು ಅಂತಕ್ಕಂಥದ್ದು. ಏಕದಳ ಸಸ್ಯಗಳ ಗುಣಲಕ್ಷಣಗಳನ್ನು ನೋಡಬೇಕಾಗತ್ತೆ. ಏಕದಳ ಸಸ್ಯಗಳಿದಾವಲ್ಲ, ಆ ಏಕದಳ ಸಸ್ಯಗಳ ಬೀಜದಲ್ಲಿ ಒಂದೇ ಒಂದು ದಳ ಇರುತ್ತೆ. ಬೀಜದಲ್ಲಿ ಒಂದೇ ದಳ ಇರುತ್ತೆ. ಆನಂತರ ಈ ಏಕದಳ ಸಸ್ಯಗಳ ಬೀಜಗಳು ಮೊಳಕೆ ಹೊಡಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭೂಮಿಯ ಒಳಗಡೆ ಮೊಳಕೆ ಹೊಡಿತಾ ಇರ್ತವೆ. ಉದಾಹರಣೆಗೆ ನೀವು ರಾಗಿ, ಭತ್ತ ಈ ಥರ ಇರ್ತಕ್ಕಂಥ ಏಕದಳ ಸಸ್ಯಗಳನ್ನು ಮಣ್ಣಲ್ಲಿ ಊತು ಅವುಗಳು ಮೊಳಕೆ ಹೊಡೆಯತಕ್ಕಂಥದ್ದನ್ನು ಸ್ವಲ್ಪ ನೀವು ಅಬ್ಸರ್ವ್ ಮಾಡಿ ಮಕ್ಕಳ ಗೊತ್ತಾಗುತ್ತೆ. ಆ ಬೀಜ ಮಣ್ಣಿನ ಒಳಗಡೆ ಮೊಳಕೆ ಹೊಡೆಯುತ್ತೆ. ಏಕದಳ ಸಸ್ಯಗಳು ತಂತು ಬೇರುಗಳನ್ನು ಒಳಗೊಂಡಿರ್ತವೆ. ನಿಮ್ಗೊಂದು ಪ್ರಶ್ನೆ ಕಾಡ್ಬೋದು, ಯಾಕೆ ಏಕದಳ ಸಸ್ಯಗಳಲ್ಲಿ ತಂತು ಬೇರುಗಳಿದ್ದಾವೆ? ಸಾಮಾನ್ಯವಾಗಿ ಇವು ವಾರ್ಷಿಕ ಸಸ್ಯಗಳಾಗಿರ್ತವೆ. ಒಂದೇ ವರ್ಷದಲ್ಲಿ ತಮ್ಮ ಜೀವನ ಚಕ್ರವನ್ನು ಮುಗಿಸ್ಕೊಳ್ತವೆ. ಹಾಗಾಗಿ ತಂತು ಬೇರುಗಳನ್ನು ಒಳಗೊಂಡಿರ್ತಕ್ಕಂಥ ತಂತು ಬೇರುಗಳಿದ್ದಾವೆ. ಇಲ್ಲಿ ಎಲೆಗಳಲ್ಲಿ ಸಮಾನಾಂತರ ನಾಳ ವಿನ್ಯಾಸ ಇದೆ. ಹೂವಿನ ದಳಗಳು 3 ಅಥವಾ 3ರ ಗುಣಕದಲ್ಲಿದ್ದಾವೆ. ಹೂವಿನಲ್ಲಿರ್ತಕ್ಕಂಥ ದಳಗಳನ್ನು ಎಣಿಕೆ ಮಾಡಿಬಿಟ್ರೆ ಸಾಕು, ನಿಮಗೆ ಅದು ಏಕದಳನ ದ್ವಿದಳನ ಅಂತ ಗೊತ್ತಿರುತ್ತೆ. 3 ಅಥವಾ 6 ಇದ್ದರೆ, ಹೂವಿನ ದಳಗಳು 3 ಅಥವಾ 6 ಇದ್ದರೆ ಅದು ಏಕದಳ ಸಸ್ಯ ಆಗಿರುತ್ತೆ. ಮುಂದೆ ನಾವು ದ್ವಿದಳ ಸಸ್ಯಗಳ ಗುಣಲಕ್ಷಣಗಳನ್ನು ನೋಡೋಣ. ನೋಡಿ, ಏಕದಳ ಸಸ್ಯಗಳಲ್ಲಿ ಬೀಜಗಳಲ್ಲಿ ಒಂದೇ ದಳ ಇತ್ತು. ದ್ವಿದಳ ಸಸ್ಯಗಳ ಬೀಜಗಳಲ್ಲಿ 2 ದಳ ಇದೆ. ಆನಂತರ
ಈ ದ್ವಿದಳ ಸಸ್ಯಗಳು ಮೊಳಕೆ ಹೊಡಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಭೂಮಿಯ ಮೇಲೆ ಮೊಳಕೆ ಹೊಡೆಯುತ್ತವೆ. ನೀವು ಯಾವುದಾದ್ರೂ ಒಂದು ದ್ವಿದಳ ಸಸ್ಯವನ್ನು, ಯಾವುದಾದ್ರೂ ಒಂದು ದ್ವಿದಳ ಸಸ್ಯದ ಕಾಳನ್ನು, ಒಂದು ದ್ವಿದಳ ಸಸ್ಯದ ಬೀಜವನ್ನು ಭೂಮಿನಲ್ಲಿ ಮೊಳಕೆ ಹೊಡೆಯೋದಕ್ಕಿಟ್ಟು ನೋಡಿ, ಅದು ಭೂಮಿಯಿಂದ ಆಚೆ ಕಡೆ ಬಂದು ಮೊಳಕೆ ಹೊಡೆಯುತ್ತೆ. ಆನಂತರ ದ್ವಿದಳ ಸಸ್ಯಗಳು ತಾಯಿ ಬೇರನ್ನು ಒಳಗೊಂಡಿದ್ದಾವೆ. ಸಾಮಾನ್ಯವಾಗಿ ಈ ವರ್ಗಕ್ಕೆ ಸೇರಿರ್ತಕ್ಕಂಥ ಸಸ್ಯಗಳು ಬಹುವಾರ್ಷಿಕ ಸಸ್ಯಗಳಾಗಿರ್ತವೆ. ಜಾಸ್ತಿ ದಿವಸಗಳ ಕಾಲ ಬದುಕಬೇಕಾಗತ್ತೆ. ಅದಕ್ಕೋಸ್ಕರ ಅವು ತಾಯಿ ಬೇರನ್ನು ಹೊಂದಿದ್ದಾವೆ. ಎಲೆಗಳಲ್ಲಿ ಜರಡಿಯಾಕಾರದ ನಾಳವಿನ್ಯಾಸ ಇದೆ. ಇಲ್ಲಿ ಹೂವಿನ ದಳಗಳು 4 ಅಥವಾ 5, 4-5 ಇಲ್ಲ ಅಂತಂದರೆ ಅವುಗಳ ಗುಣಕದಲ್ಲಿರ್ತಾವೆ. ಹಾಗಂದ್ರೆ ಏನರ್ಥ? ಹೂವಿನ ದಳಗಳು 4 ಇರ್ಬೋದು, 4ರ ಗುಣಕ ಎಷ್ಟು? 8. 5 ಇರ್ಬೋದು, 5ರ ಗುಣಕ ಎಷ್ಟು? 10. ಹಾಗಂದರೆ ನಿಮಗೆ ಯಾವುದಾದ್ರೂ ಒಂದು ಅಪರಿಚಿತವಾಗಿರ್ತಕ್ಕಂಥ ಹೂ ಸಿಕ್ಕಿದ್ರೂ ಕೂಡ ಆ ಹೂನಲ್ಲಿರ್ತಕ್ಕಂಥ ದಳಗಳನ್ನು ಎಣಿಕೆ ಮಾಡೋದ್ರ ಮುಖಾಂತರ ನೀವು ಅದು ದ್ವಿದಳನ ಅಥವಾ ಏಕದಳನ ಅಂತಕ್ಕಂಥದ್ದನ್ನು ಗುರುಸೋದಕ್ಕೆ ಸಾಧ್ಯ ಇದೆ. ಮಕ್ಕಳ, ಹಾಗಾದರೆ ನಾವು ಇಲ್ಲಿ ತನಕ ಏನೇನು ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳೋಣ, ಪುನರ್ಮನನ ಮಾಡಿಕೊಳ್ಳೋಣ. ಕೆಲವಾರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕೋದ್ರ ಮುಖಾಂತರ ಇಲ್ಲಿ ತನಕ ಏನು ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ನೋಡೋಣ. ಒಂದು ಪ್ರಶ್ನೆ ಇದೆ ಇಲ್ಲಿ. ಆವಾಸ ಸಸ್ಯಗಳಲ್ಲಿ ಕ್ಸೈಲಮ್ ಮತ್ತು ಫ್ಲೂಯಮ್ ಅಂಗಾಂಶಗಳಿಲ್ಲ, ಆದ ಕಾರಣ ನೀರು ಮತ್ತು ಆಹಾರ ಸರಬರಾಜು ಆಗುವುದಿಲ್ಲ. ಇಲ್ಲಿ 2 ಹೇಳಿಕೆ ಇದೆ. ಒಂದು ಸರಿ ಅಂತಕ್ಕಂಥದ್ದು, ಇನ್ನೊಂದು ತಪ್ಪು ಅಂತಕ್ಕಂಥದ್ದು. ಈಗ ನಿಮ್ಮ ಅನಿಸಿಕೆ ಏನು? ಈ ಪ್ರಶ್ನೆಗೆ ನಿಮ್ಮ ಅನಿಸಿಕೆ ಏನು? ಉತ್ತರ ಸರಿನಾ ತಪ್ಪಾ? ನೀವು ಏನು ಯೋಚನೆ ಮಾಡಿದ್ದೀರಿ? ತಪ್ಪು. ಆವಾಸ ಸಸ್ಯಗಳಲ್ಲಿ ಕ್ಸೈಲಮ್ ಮತ್ತು ಫ್ಲೂಯಮ್ ಅಂಗಾಂಶ ಇಲ್ಲ ಅಂದರೂ ಕೂಡ ನೀರು ಮತ್ತು ಆಹಾರ ಸರಬರಾಜು ಆಗುತ್ತೆ. ಹಾಗಾದರೆ ಆವಾಸ ಸಸ್ಯಗಳಲ್ಲಿ ನೀರು ಮತ್ತು ಆಹಾರ ಸಾಗಾಣಿಕೆ ಯಾವ ಪ್ರಕ್ರಿಯೆಗಳ ಮುಖಾಂತರ ನಡೆಯುತ್ತೆ? ನಿಮಗೆ ಗೊತ್ತಿದೆ. ನಿಮ್ಮ ಉತ್ತರ ಏನು? ಊಹೆ ಮಾಡಿದ್ದೀರಿ ನಿಮ್ಮ ಉತ್ತರ ನೋಡೋಣವಾ? ಏನು ಉತ್ತರ ಬರ್ತಾ ಇದು? ಹೌದು, ಆವಾಸ ಸಸ್ಯಗಳು, ನಾನು ನಿಮಗೆ ಪಾಠ ವಿವರಣೆ ಮಾಡಬೇಕಂದ್ರೆ ಹೇಳಿದ್ದೆ, ಅತ್ಯಂತ ಗಾತ್ರದಲ್ಲಿ ಚಿಕ್ಕದಾಗಿರೋದ್ರಿಂದ ಅಭಿಸರಣೆ ಮತ್ತು ವಿಸರಣೆ ಪ್ರಕ್ರಿಯೆಗಳ ಮುಖಾಂತರ ಆವಾಸ ಸಸ್ಯಗಳಲ್ಲಿ ನೀರು ಮತ್ತು ಆಹಾರ ಸರಬರಾಜು ಆಗತ್ತೆ. 3ನೇ ಪ್ರಶ್ನೆಯನ್ನು ನೋಡೋಣ ಮಕ್ಕಳ. ಬೀಜಕಗಳನ್ನು ಹೊಂದಿರುವ ಸಸ್ಯಗಳನ್ನು ಏನೆಂದು ಕರೆಯುತ್ತಾರೆ? ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಬೀಜಗಳನ್ನು ಹೊಂದಿರುವ ಸಸ್ಯಗಳು ಅಂತ ಕೇಳ್ತಾ ಇಲ್ಲ. ಬೀಜಕಗಳನ್ನು ಹೊಂದಿರತಕ್ಕಂಥ ಸಸ್ಯಗಳನ್ನು ಏನೆಂದು ಕರೆಯುತ್ತಾರೆ? ಏನು ಊಹೆ ಮಾಡಿದ್ದೀರಿ? ಏನು ಬರೆದಿದ್ದೀರಿ? ನಿಮ್ಮ ಉತ್ತರ ಏನಿದೆ ನೋಡೋಣ. ಏನು ಬರೆದಿರ್ಬೋದು ಅಂತ? ಕ್ರಿಪ್ಟೋಗೆಮಿ. ಹೌದು, ಬೀಜಕಗಳನ್ನು ಹೊಂದಿರತಕ್ಕಂಥ ಸಸ್ಯಗಳನ್ನು ನಾವು ಕ್ರಿಪ್ಟೋಗೆಮಿ ಅಂತ ಕರಿತೀವಿ. ಬೀಜಗಳನ್ನು ಹೊಂದಿರತಕ್ಕಂಥ ಸಸ್ಯಗಳನ್ನು ನಾವು ಪೆನೆರೋಗೆಮಿ ಅಂತ ಕರಿತೀವಿ. 4ನೇ ಪ್ರಶ್ನೆ. ಕ್ಸೈಲಮ್ ಮತ್ತು ಫ್ಲೂಯಮ್ ಅಂಗಾಂಶಗಳನ್ನು ಹೊಂದಿರುವ ಮೊದಲ ಸಸ್ಯದ ಗುಂಪು. 4 ಸಸ್ಯಗಳ ಗುಂಪನ್ನು ತೋರಿಸಿದ್ದೀನಿ ಇಲ್ಲಿ. ಆವಾಸ ಸಸ್ಯಗಳು, ಅನಾವೃತ ಬೀಜ ಸಸ್ಯಗಳು, ಆವೃತ ಬೀಜ ಸಸ್ಯಗಳು ಮತ್ತು ಪುಚ್ಚ ಸಸ್ಯಗಳು. ಹಾಗಾದರೆ ಈ ಕ್ಸೈಲಮ್ ಮತ್ತು ಫ್ಲೂಯಮ್ ನೀರು ಮತ್ತು ಆಹಾರವನ್ನು ಸರಬರಾಜು ಮಾಡೋದಕ್ಕೆ ಅಂಗಾಂಶಗಳನ್ನು ಹೊಂದಿರತಕ್ಕಂಥ ಮೊದಲ ಸಸ್ಯದ ಗುಂಪು, ನಿಮ್ಮ ಉತ್ತರ ಬರ್ತಾ ಇದೆ, ಪುಚ್ಚ ಸಸ್ಯಗಳು. ಮಕ್ಕಳೇ, ಇಷ್ಟಾದಮೇಲೆ ನಾನು ನಿಮಗೆ ಒಂದು ಚಟುವಟಿಕೆಯನ್ನು ನೀಡ್ತಾ ಇದ್ದೀನಿ. ಒಂದು ಮುಸುಕಿನ ಜೋಳ ಮತ್ತು ಒಂದು ಬಟಾಣಿ ಬೀಜ, 2 ಬೀಜಗಳನ್ನು ತಗೊಳ್ಳಿ. ಮಣ್ಣಿನಲ್ಲಿ ಹೂಳಿ ಅವೆರಡು ಮೊಳಕೆ ಹೊಡಿತಾ ಇರ್ತಕ್ಕಂಥದ್ದನ್ನು ಸೂಕ್ಷ್ಮವಾಗಿ ಗಮನಿಸಿ
ನೀವು ಯಾವ ವಿಚಾರಗಳನ್ನು ಗಮನಿಸ್ತೀರಿ ಅಂತಕ್ಕಂಥದ್ದನ್ನು ನಿಮ್ಮ ಶಿಕ್ಷಕರ ಜೊತೆಗೆ ಚರ್ಚೆ ಮಾಡಿ ಅಂತಕ್ಕಂಥದ್ದು ನಿಮ್ಮ ಮೊದಲನೇ ಚಟುವಟಿಕೆ. ಹಾಗಾದರೆ ಎರಡನೇ ಚಟುವಟಿಕೆ ಇದೇ ಪಾಠಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಚಟುವಟಿಕೆಯನ್ನು ನೋಡೋಣ ಮಕ್ಕಳ. ಕಂಪಲ್ಸರಿ ನೀವು ಈ ಚಟುವಟಿಕೆಯನ್ನು ಮಾಡಲೇಬೇಕಾಗತ್ತೆ. ನಿಮಗೆ ಲಭ್ಯವಿರುವ ಕಾಳುಗಳು, ಹೆಸರು ಕಾಳಿರ್ಬೋದು, ಗೋಧಿ, ಮುಸುಕಿನ ಜೋಳ, ಬಟಾಣಿ, ಹುಣಸೆ, ರಾಗಿ ಇತ್ಯಾದಿ ಬೀಜಗಳನ್ನು ಸಂಗ್ರಹಿಸಿ ಆ ಬೀಜಗಳ ದಳಗಳನ್ನು ಬೇರ್ಪಡಿಸಿ ಆ ದಳಗಳ ಆಧಾರದ ಮೇಲೆ ನೀವು ಸಂಗ್ರಹ ಮಾಡಿರ್ತಕ್ಕಂಥ ಬೀಜ ಏಕದಳದ ಇಲ್ಲಾಂದರೆ ದ್ವಿದಳದ ಅಂತಕ್ಕಂಥದ್ದನ್ನು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ನಿಮಗೆ ಒಂದು ಮನೆ ಕೆಲಸವನ್ನು ಕೊಡ್ತಾ ಇದ್ದೀನಿ ನಾನು. ಇಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ತಲುಪಿಸ್ತೀರಾ, ನಿಮ್ಮ ಶಿಕ್ಷಕರಿಗೆ ತೋರಿಸ್ತೀರಾ ಅಂತ ಅಂದ್ಕೊಂಡಿರ್ತೀನಿ. ನಿಮ್ಮ ಮೊದಲನೇ ಪ್ರಶ್ನೆ ಈ ಥರ ಇದೆ: ಆವಾಸ ಸಸ್ಯಗಳು ಮತ್ತು ಪುಚ್ಚ ಸಸ್ಯಗಳಿಗಿರುವ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಎರಡನೇ ಪ್ರಶ್ನೆ: ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳು ಎಂದು ಕರೆಯಲ್ಪಡುವ ಸಸ್ಯಗಳು ಯಾವುವು ಮತ್ತು ಏಕೆ? ಪ್ರಶ್ನೆ ಬರ್ಕೊಳ್ಳಿ. ಮೂರನೇ ಪ್ರಶ್ನೆ: ಏಕದಳ ಮತ್ತು ದ್ವಿದಳ ಸಸ್ಯಗಳ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಮುಂದಿನ ತರಗತಿನಲ್ಲಿ ಪ್ರಾಣಿ ಸಾಮ್ರಾಜ್ಯದ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಅಲ್ಲಿ ತನಕ ಎಲ್ರಿಗೂ ವಂದನೆಗಳು. ಇದುವರೆಗೆ ನಾನು ನಿಮ್ಮ ಶಿವರಾಮ್, ಸರ್ಕಾರಿ ಪ್ರೌಢಶಾಲೆ ಮುನಿಯಪ್ಪನದೊಡ್ಡಿ, ಚನ್ನಪಟ್ಟಣ ತಾಲೂಕು.